ವಿಸ್ತಾರ ನ್ಯೂಸ್ ನಲ್ಲಿ ಮುಂದಿನ ಸಂಸದರು ಯಾರು ಆಗಬೇಕು ಅಂತ ಜನ ಕರೆ ಮಾಡಿ ತಿಳಿಸಿದ್ದಾರೆ. ಆ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡುವಂತ ಸಮಯ ಬಂದಿದೆ. ಒಟ್ಟಾರೆ ವಿಸ್ತಾರ ಪೋಲಿಂಗ್ ಬೂತ್ಗೆ ಒಟ್ಟು 58,450 ಕರೆಗಳು ಬಂದಿದ್ವು. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ನಾವು ಸ್ವೀಕಾರ ಮಾಡಿದಂತ ಕರೆಗಳು 7,666 ಕರೆಗಳನ್ನ ಸ್ವೀಕಾರ ಮಾಡಿದ್ವಿ. ಸಾಕಷ್ಟು ಜನ ಕರೆ ಮಾಡಿದ್ರು. ಮುಂದಿನ ಸಂಸದರು ಯಾರಾಗಬೇಕು, ಯಾಕಾಗಬೇಕು, ಏನಕ್ಕಾಗಬೇಕು, ಇದೆಲ್ಲದರ ಬಗ್ಗೆನೂ ಕೂಡ ತಮ್ಮ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ 58,450 ಕರೆಗಳು ಬಂದಿದ್ದಾವೆ. ಅದರಲ್ಲಿ ನಮ್ಮ ಕೈಲಾಗಿದ್ದು 7,666 ಕರೆಗಳನ್ನ ಸ್ವೀಕಾರ ಮಾಡಿದ್ದಾರೆ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡುವಂತ ಸಮಯ. ಮುಂದಿನ ಸಂಸದರು ಯಾರಾಗಬೇಕು ಏನು ಎಂಬುದರ ಬಗ್ಗೆ ಜನ ಯಾರಿಗೆ ಕರೆ ಮಾಡಿ ವೋಟ್ ಮಾಡಿದ್ದಾರೆ ಆ ಫಲಿತಾಂಶವನ್ನ ನಿಮ್ಮ ಮುಂದೆ ಇಡ್ತೀವಿ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಬಯಲಾಗಿದೆ ಎಂಪಿ ಭವಿಷ್ಯ. ಮುಂದೆ ಯಾರಾಗಬೇಕು ಏನು, ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಜನ ಘಟಾನುಘಟಿ ನಾಯಕರು ರೇಸ್ ನಲ್ಲಿ ಇದ್ದಾರೆ. ಯಾವ ನಾಯಕ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಡಿ.ಕೆ. ಸುರೇಶ್ ಅವ್ರನ್ನ ಕಟ್ಟಿ ಹಾಕ್ತಾರೆ, ಮತ್ತೆ ಡಿ.ಕೆ. ಸುರೇಶ್ ಅವರೇ ಮತ್ತೊಮ್ಮೆ ಸಂಸದರಾಗ್ತಾರೆ. ಜನ ಏನ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಡಿ.ಕೆ. ಸುರೇಶ್ ಬಗ್ಗೆ, ಹೀಗೆ ಸಾಕಷ್ಟು ಅಭಿಪ್ರಾಯಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಅದನ್ನೆಲ್ಲವೂ ಕೂಡ ನಾವು ನಿಮ್ಮ ಮುಂದೆ ಇರ್ತೀವಿ. ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಈಗಾಗಲೇ ಕಾಂಗ್ರೆಸ್ 5ರಲ್ಲಿದೆ ವಿಧಾನಸಭಾ ಕ್ಷೇತ್ರದಿಂದ, 2 ಬಿಜೆಪಿ ಇದೆ, 1 ಜೆಡಿಎಸ್ ಇದೆ. ಹೀಗಾಗಿ ಡಿ.ಕೆ. ಸುರೇಶ್ರನ್ನ ಕಟ್ಟಿ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಈ ಬಾರಿ ನಡೀತಾ ಇದೆ. ಈ ಬಾರಿ ಯಾರು ಸ್ಪರ್ಧೆ ಮಾಡಬೇಕು, ಯಾರು ಸ್ಪರ್ಧೆ ಮಾಡಿದ್ರೆ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಬೇಕು, ಈ ರೀತಿಯಾದಂತಹ ಸ್ಟ್ರಾಟಜಿ ಬಿಜೆಪಿ ಮತ್ತು ಜೆಡಿಎಸ್ ಇಂದ ಆಗ್ತಾ ಇದೆ. ಆದ್ರೆ ಯಾವ ಸ್ಟ್ರಾಟಜಿಗೂ ಕೂಡ ಸುರೇಶ್ ಅವರು ಲೆಕ್ಕನೆ ಹಾಕಲ್ಲ. ಯಾಕಂದ್ರೆ ಅವ್ರಿಗೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇನ್ನು ಫಲಿತಾಂಶವನ್ನ ನಿಮ್ಮ ಮುಂದೆ ಇಡುವಂತ ಸಮಯ ಬಂದಿದೆ. ಮತ್ತೊಮ್ಮೆ ಡಿ.ಕೆ. ಸುರೇಶ್ಗೆ ಬೆಂಗಳೂರು ಗ್ರಾಮಾಂತರದ ಗದ್ದುಗೆ ಜನ ಡಿ.ಕೆ. ಸುರೇಶ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ವಿಸ್ತಾರ ಪೋಲಿಂಗ್ ಬೂತ್ ನಲ್ಲಿ ಜನ ಕರೆ ಮಾಡಿ ಮುಂದಿನ ಸಂಸದ ಯಾರಾಗಬೇಕು ನಮ್ಮ ಕ್ಷೇತ್ರಕ್ಕೆ ಅಂದ್ರೆ ಡಿ.ಕೆ. ಸುರೇಶ್ ಅವರಾಗಬೇಕು. ಅವರ ಪರವಾಗಿ 4,631 ಮತಗಳು ಬಂದಿದೆ. ಬಿಜೆಪಿ ಅಭ್ಯರ್ಥಿ ಪರ 2,953 ಮತಗಳು ಬಂದಿದ್ದಾವೆ. ಮತ್ತೊಮ್ಮೆ ಡಿ.ಕೆ. ಸುರೇಶ್ಗೆ ಚುನಾವಣೆ ಹಾಕಿದ್ದಾರೆ. ಬೆಂಗಳೂರು ಗ್ರಾಮಾಂತರದಿಂದ ಅವರೇ ಮುಂದಿನ ಸಂಸದರು ಆಗ್ಬೇಕು ಅಂತ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ಗೆ ಕರೆ ಮಾಡಿ ವೋಟ್ ಮಾಡಿದ್ದಾರೆ. ಹೀಗಾಗಿ ಡಿ.ಕೆ. ಸುರೇಶ್ ಪರವಾಗಿ 4,631 ಮತಗಳು ಬಂದಿದ್ದಾವೆ. ಜನ ಕರೆ ಮಾಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಪರ 1,867 ಮತಗಳು ಬಂದಿದ್ದಾವೆ. ಸಿ.ಪಿ. ಯೋಗೇಶ್ವರ್ ಏನಾದರೂ ಸ್ಪರ್ಧಿಸಿದ್ರೆ ಅವರ ಪರವಾಗಿ 67 ಮತಗಳು ಬಂದಿದ್ದಾವೆ. ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರೆ 265 ಮತಗಳು ಬಂದಿದೆ. ಸೊ ಹೀಗಾಗಿ ಸಾಕಷ್ಟು ಘಟಾನುಘಟಿಗಳಿರುವಂತಹ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡಿದ್ರೆ ಎಷ್ಟೆಷ್ಟು ಮತಗಳು ಬಂದಿದ್ದಾವೆ ಅನ್ನೋದನ್ನ ನೀವು ವಿಸ್ತಾರ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈ ಬಾರಿನೂ ಕೂಡ ಡಿ.ಕೆ. ಸುರೇಶ್ ಪರವಾಗಿ ಹೆಚ್ಚು ಮತಗಳು ಕೊಟ್ಟಿದ್ದಾರೆ ಜನ. ವಿಸ್ತಾರ ಪೋಲಿಂಗ್ ಬೂತ್ ಅಲ್ಲಿ ಈ ರೀತಿಯಾದಂತಹ ಫಲಿತಾಂಶವನ್ನ ಕೊಟ್ಟಿದ್ದಾರೆ. ಬಿಜೆಪಿ 2,953, ಕಾಂಗ್ರೆಸ್ 4,631 ಮತಗಳು. ಸೊ ಪರ್ಸೆಂಟೇಜ್ ತೆಗೆದುಕೊಳ್ತಾ ಇದ್ರೆ 60% ಅಷ್ಟು ಜನ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಡಿ.ಕೆ. ಸುರೇಶ್ ಅವರೇ ಮುಂದಿನ ಸಂಸದರಾಗಿ ಆಯ್ಕೆ ಆಗಬೇಕು ಅಂತ ಅವರ ಪರವಾಗಿ ವಿಸ್ತಾರ ಪೋಲಿಂಗ್ ಬೂತ್ಗೆ ಕರೆ ಮಾಡಿ ತಿಳಿಸಿದ್ದಾರೆ. ಏನು ಬಿಜೆಪಿ ಪರ 2,953 ಪರ್ಸೆಂಟೇಜ್ ತೆಗೆದುಕೊಳ್ಳೋದಾದ್ರೆ 39% ಅಷ್ಟು ಜನ ಬಿಜೆಪಿ ಪರವಾಗಿ ನಿಂತಿದ್ದಾರೆ. ಇನ್ನು ಬಿಜೆಪಿ ಅಲ್ಲಿ ಹೆಸರನ್ನ ಫೈನಲೈಸ್ ಮಾಡಿಲ್ಲ ಯಾರು ಅಲ್ಲಿಂದ ಸ್ಪರ್ಧೆ ಮಾಡಬಹುದು ಅಂತ. ಆದ್ರೆ ಈಗ ಕಾಂಗ್ರೆಸ್ ಈಗಾಗಲೇ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಡಿ.ಕೆ. ಸುರೇಶ್ ಅವರು 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ. 2014ರಲ್ಲಿ ಅವರು ಉಪಚುನಾವಣೆಯಲ್ಲಿ ಮೊದಲು ಸ್ಪರ್ಧೆ ಮಾಡ್ತಾರೆ, ಗೆಲ್ತಾರೆ. ಅದಾದ ನಂತರ ಸಂಸದರ ಚುನಾವಣೆಯಲ್ಲಿ ಅವರು ಗೆದ್ದಿದ್ದಾರೆ. ಹೀಗಾಗಿ ಉತ್ತಮ ಕೆಲಸ ಮಾಡಿದ್ದಾರೆ, ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಹೀಗಾಗಿ ನಾವು ಡಿ.ಕೆ. ಸುರೇಶ್ ಅವರನ್ನ ಮತ್ತೊಮ್ಮೆ ಆಯ್ಕೆ ಮಾಡ್ತೀವಿ ಅಂತ ಜನ ವಿಸ್ತಾರ ನ್ಯೂಸ್ ಪೋಲಿಂಗ್ ಬೂತ್ಗೆ ಕರೆ ಮಾಡಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.